ಹಾಗಾದರೆ ಸುರೇಶ್ ಅಂಗಡಿ ನಮ್ಮ ಜೊತೆ ಇದ್ದಾರೆ. ಸರ್, 2019 ಲೋಕಸಭಾ ಚುನಾವಣೆ, ಸೊ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ಇಡೀ ದೇಶನೇ ಕಾನ್ಫಿಡೆಂಟ್ ಇದೆ. ಈ ಚುನಾವಣೆ ಭಾರತ ಗೆಲ್ಲಬೇಕು. ಇವತ್ತು ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಅಭ್ಯರ್ಥಿ ಇದ್ದರೂ ಕೂಡ ಕಾರ್ಯಕರ್ತರು, ಬೇರೆ ಪಕ್ಷದ ಕಾರ್ಯಕರ್ತರು ಕೂಡ ಈ ಸರಿ ಮೋದಿಗೆ ಓಟ್ ಹಾಕ್ತೀವಿ ಅಂತ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ. ಒಂದು ಬಡವರ ಬಗ್ಗೆ ತೆಗೆದುಕೊಂಡಂಥ ವಿಶೇಷವಾದಂಥ ಕಾಳಜಿ, ಒಂದು ಜನರ ಆರೋಗ್ಯದ ಬಗ್ಗೆ ತೆಗೆದುಕೊಂಡಂಥ ಕಾಳಜಿ, ಇನ್ನೊಂದು ದೇಶದ ಬಗ್ಗೆ. ದೇಶ ಸುಭದ್ರವಾಗಿರಬೇಕು, ಗಟ್ಟಿಯಾಗಿರಬೇಕು, ಜಗತ್ತಿನ ವಿಶ್ವಗುರು ಆಗಬೇಕು ಅನ್ನೋದ್ರ ದೃಷ್ಟಿಯಿಂದ ಪ್ರತಿಯೊಬ್ಬ ವ್ಯಕ್ತಿಯು ಇವತ್ತು ನಾನು ಓಟ್ ಹಾಕಬೇಕು, ಕಮಲಕ್ಕೆ ಓಟ್ ಹಾಕಬೇಕು, BJPಗೆ ಓಟ್ ಹಾಕಬೇಕು. ಇಲ್ಲಿ ಸುರೇಶ್ ಅಂಗಡಿ ಅಥವಾ ಮೋದಿ ಅಲ್ಲ, ದೇಶ ಮುಖ್ಯ ಅಂತೇಳಿ ಪ್ರತಿಯೊಬ್ಬರು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ತಾರೆ. ಮುದ್ದೇನೂರು, ಬಟ್ಕುರ್ಕಿ, ರಾಮಾಪುರ, ಈ ಥರ ಹನುಮಾಪುರ, ಈ ಥರ ವಿವಿಧ ಸಾಲಾಪುರ, ವಿವಿಧ ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಂಜೆ ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಮಾಡಿದ್ದೀವಿ. ಅಂಬಾಬಾಯಿ ದೇವಿಯ ದರ್ಶನವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದ್ದೀವಿ. ಈಗ ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಡೇ ವಿತ್ ಲೀಡರ್ನಲ್ಲಿ ಸುರೇಶ್ ಅಂಗಡಿ ಅವರು ಯಾವ್ಯಾವ ರೀತಿ ಚುನಾವಣಾ ಪ್ರಚಾರ ನಡೆಸ್ತಾರೆ ಅದನ್ನು ನೋಡ್ಕೊಂಬರೋಣ. ಕಾನ್ಫಿಡೆಂಟ್ ಅದಾರೆ ಅಂದ್ರೆ ಈಗ ಸನ್ಮಾನ ಮಾಡಿದ್ದಾರೆ ನಮಗೆ. ಅಂದ್ರೆ ರಿಸಲ್ಟ್ ಈಗ ಹೇಳಿದ್ದೀರಿ ನೀವು. ಅದಕ್ಕೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದೀವಿ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬಡವರಿಗೆ ಗ್ಯಾಸ್ ಕೊಟ್ಟಿದ್ದೀವಿ. ಜನಪರವಾದಂಥ ಬಡವರಿಗೆ ಉಪಯೋಗವಂಥ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಅವು ಯಾರಿಗೆ ಮುಟ್ಟಿಲ್ಲ ಅಂದರೆ ಮುಂದೆ ಎಲೆಕ್ಷನ್ ಮುಗಿದ ಕೂಡಲೇ ಮತ್ತೆ ನಮಗೆ ಕೇಳ್ರಿ, ಅವನ್ನೆಲ್ಲ ಮಾಡಿಸ್ಕೊಡ್ತೀವಿ. ಮತ್ತೆ TV5 ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಈಗ ಸುರೇಶ್ ಅಂಗಡಿ ಅವರು ಗೋಡ್ಚಿ ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ. ಗೋಡ್ಚಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದರ್ಶನ ಪಡೆದು ಅಲ್ಲಿ ಜನರೊಂದಿಗೆ ಮತಯಾಚನೆ ಮಾಡಲಿದ್ದಾರೆ. ಅವ್ರ ಜೊತೆಗೆ ಮನಸ್ಸು ಬಿಚ್ಚಿ ಮಾತನಾಡೋಣ. ಸರ್, ಲೋಕಸಭೆ ಚುನಾವಣೆ ಏನನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡ್ತಾಯಿದ್ದಾರೆ? ತಮಗೀಗಾಗಲೇ ನಾನು ಭಾಷಣದಲ್ಲಿ ಹೇಳಿದೆ, ನಾವು ಎಷ್ಟು ಯೋಜನೆಗಳನ್ನು ಬಡವರ ಸಲುವಾಗಿ ಕೊಟ್ಟಿದ್ದೀವಿ. ನರೇಂದ್ರ ಮೋದಿಯವರು 5 ವರ್ಷದಲ್ಲಿ 70 ವರ್ಷದಲ್ಲಿ ಕಾಂಗ್ರೆಸ್ನವರು ಕೊಡಲೇ ಇಲ್ಲ ಅಂತ ಸಾಮಾನ್ಯ ಬಡವರಿಗೆ, ಸಾಮಾನ್ಯ ಮಾನವೀಯತೆ ದೃಷ್ಟಿಯಿಂದ ಕೊಡಬೇಕಾದಂಥ ಎಲ್ಲ ಯೋಜನೆಗಳನ್ನು ಜನರಿಗೆ ತಿಳಿಸಿ ಹೇಳಿದ್ದೀವಿ. ಅದರಿಂದ ಜನ ಪ್ರೇರಿತರಾಗಿದ್ದಾರೆ, ಉತ್ಸುಕರಾಗಿದ್ದಾರೆ. ನಾವು ಮೋದಿಗೆ ಓಟ್ ಹಾಕ್ತೀವಿ ಅಂತಾರೆ. ಮೋದಿ 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 ಅನ್ನೋದನ್ನು ತಾವೇ ಈಗಾಗಲೇ ನೋಡಿದ್ರಿ. ಸರ್, ಅದರಲ್ಲೂ ಪ್ರಮುಖವಾಗಿ ಏನಂದರೆ ನರೇಂದ್ರ ಮೋದಿ ಅವರನ್ನು ರಾಹುಲ್ ಗಾಂಧಿ ಚೌಕಿದಾರ್ ಚೋರ್ ಅಂತ ಹೇಳ್ತಾರೆ. ಸೊ ಅದೇ ಒಂದು ಚೌಕಿದಾರ್ ಒಂದು ಟ್ರೆಂಡ್ ಆಗುತ್ತೆ. ಸೊ ಅದೇ ರೀತಿ ಬೆಳಗಾವಿಯಲ್ಲಿ ಕೂಡ ಸುರೇಶ್ ಅಂಗಡಿ ಬಗ್ಗೆ 15 ವರ್ಷ ಏನು ಕೆಲಸ ಮಾಡಲಿ ಅಂತ ಆರೋಪ ಮಾಡೋಂಥ ಕಾಂಗ್ರೆಸ್ಸಿಗರಿದ್ದಾರೆ. ಏನು ಹೇಳ್ತಾರೆ ಸರ್ ಅವರಿಗೆ? ಕಾಂಗ್ರೆಸ್ಸಿಗರು 11 ಸಾರಿ ಆರಿಸಿ ಬಂದಿದ್ದಾರೆ ಬೆಳಗಾಮಲ್ಲಿ. ದಲಿತರ ಓಟು, ನಾವು ದಲಿತರ ಪರವಾಗಿದ್ದೀವಿ ಅಂತ ಹೇಳಿದರು. ಆದರೆ ಅವ್ರು ಯಾರೂ ಅಂಬೇಡ್ಕರ್ ಭವನವನ್ನು ಕಟ್ಟಲಿಲ್ಲ. ನಾನು ಅಂಬೇಡ್ಕರ್ ಭವನವನ್ನು ಕಟ್ಟಿದ್ದೀನಿ. ಬೆಳಗಾವಿಯನ್ನೇ ಕರ್ನಾಟಕದ 2ನೇ ರಾಜ್ಯ ಮಾಡಲಿಕ್ಕೆ ಸುವರ್ಣಸೌಧವನ್ನು ಕಟ್ಟಿದ್ದೀನಿ. ಬೆಳಗಾವಿಯನ್ನು ಸ್ಮಾರ್ಟ್ ಸಿಟಿ ಮಾಡಿದ್ದೀನಿ. ಇವೆಲ್ಲವೂ ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ. ಸುಮ್ಮನೆ ಅವರು ಒಂದು ಥರದ ಫ್ರಸ್ಟ್ರೇಟೆಡ್ ಆಗಿ ಈ ಥರದ ಆರೋಪಗಳನ್ನು ಮಾಡ್ತಾರೆ. ಸೊ ಇವಿಷ್ಟು ಏನಂದರೆ ಬೆಳಗಾವಿ ಲೋಕಸಭೆ ಅಭ್ಯರ್ಥಿ ಆದಂಥ ಸುರೇಶ್ ಅಂಗಡಿ ಹೇಳುವಂಥ ಮಾತು. ಈಗ ಗೊಡ್ಚಿಯಲ್ಲಿ ಈಗ ಅವರು ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ. ಹಾಗಾದರೆ ಗೊಡ್ಚಿಯಲ್ಲಿ ಅವ್ರು ಯಾವ ರೀತಿ ಚುನಾವಣಾ ಪ್ರಚಾರ ನಡೆಸ್ತಾರೆ ಈ ಎಲ್ಲವನ್ನು ನೋಡೋಣ. ಜೊತೆಗೆ ಡೇ ವಿತ್ ಲೀಡರ್ನಲ್ಲಿ ಇನ್ನಷ್ಟು ಏನು ಲೋಕಸಭೆ ಸದಸ್ಯರಾದಂಥ ಜೊತೆಗೆ BJPಯ ಅಭ್ಯರ್ಥಿ ಆದಂಥ ಸುರೇಶ್ ಅಂಗಡಿ ಚುನಾವಣಾ ಪ್ರಚಾರ ಯಾವ ರೀತಿ ಇದನ್ನು ನೋಡ್ಕೊಂಬರೋಣ. आपके बाद मोदी सरकार, मोदी मोदी मोदी।
ಇವತ್ತು ಇಲ್ಲೆಲ್ಲ ಸಿಲಿಂಡರ್ಗಳು ಬಂದವೆಲ್ಲ ಊರಾಗ ಮತ್ತೆ ಯಾಕೋ ಗಪ್ಪ ಆದ್ರಿ ಅದಕ್ಕೆ ಇನ್ನೂ ಬರೋನು ಆ ಸಾಲದ ಸುಳಿನ ತಪ್ಪಿಸ್ಬೇಕಂತೇಳಿ 5 ಲಕ್ಷ ರೂಪಾಯಿದ್ದು ಆಯುಷ್ಮಾನ್ ಭಾರತ ಅಂತ ಯೋಜನೆಯನ್ನು ಕೊಟ್ಟಿದ್ದೀವಿ. ಆಮೇಲೆ ಜನಸುರಕ್ಷಾ ಯೋಜನೆ 342 ರೂಪಾಯಿ ನೀವು ಬ್ಯಾಂಕ್ನೊಳಗೆ ತುಂಬಿ ಸಹಿ ಮಾಡಿ ಕೊಟ್ರೆ ಏನೋ ಖಾತೆ ಇದ್ದವ್ರು ನೋಡ್ಕೋಬೇಕು. ಇಂಥ ಅದು ಜನಸುರಕ್ಷಾ ಯೋಜನೆ ಕೊಟ್ಟಿದ್ದೀವಿ. ಮಾತೃವಂದನ ಅಂತಂದ್ರೆ ಮನೆಯಲ್ಲಿ ಯಾರಾದರೂ ಗರ್ಭವತಿ ಇದ್ರೆ ಆ ಹೆಣ್ಮಗಳಿಗೆ ಪೌಷ್ಟಿಕಾಹಾರ 6,000 ರೂಪಾಯಿ ಕೊಡ್ತೀವಿ. ಸಣ್ಣ ರೈತರಿದ್ರೆ ಅವರಿಗೆ 6,000 ರೂಪಾಯಿ ಕೊಡ್ತೀವಿ. 4ನೇ ಸರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾಡೋಕ್ಕೆ ಆಶೀರ್ವಾದ ಮಾಡೋಕ್ಕೆ ವಿನಂತಿ. ಇವತ್ತು ಕಳೆದ 5 ವರ್ಷದೊಳಗೆ ಸಾಕಷ್ಟು ಯೋಜನೆಗಳನ್ನು ಪ್ರತಿ ಒಬ್ಬ ವ್ಯಕ್ತಿಗೂ ನಾವು ಕೊಟ್ಟಿದ್ದೀವಿ. ಉದಾಹರಣೆ ನಿಮಗೆ ಹೇಳ್ಬೇಕಂದ್ರೆ ಸಿಲಿಂಡರ್ ಬಂದಾವೆಲ್ಲಿ ಇಲ್ಲಿ ಊರಾಗ ಸಿಲಿಂಡರ್ ಕಡೆ ಬಡವರಿಗೆ. ಆಮೇಲೆ 5 ಲಕ್ಷ ರೂಪಾಯಿದು ಆಯುಷ್ಮಾನ್ ಭಾರತ್ ಕೊಟ್ಟಿದ್ದೀವಿ. ಆಶೀರ್ವಾದ ಮಾಡಿರಿ. ಈ ಭಾಗದ ನೀರಾವರಿ ಮಾಡೋಕ್ಕೆ ಮಹದಾಯಿ ಯೋಜನೆ ಮುಗಿದ ಕೂಡಲೇ ಮೊದಲನೇ ಕೆಲಸ ಯಾವ್ದಾರಿದ್ರೆ ಅದು ಮಹದಾಯಿ ನೀರು ತಂದು ನಿಮ್ಮ ಹೊಲಗಳಿಗೆ ಕೊಡುವಂಥ ಕೆಲಸ. ವಿತ್ ಲೀಡರ್ನಲ್ಲಿ ಸುರೇಶ್ ಅಂಗಡಿ ಬೆಳಗ್ಗೆ 7ರಿಂದ ಚುನಾವಣಾ ಪ್ರಚಾರವನ್ನು ಆರಂಭಿಸಿದರು. ಒಂದು 10ಕ್ಕೂ ಅಧಿಕ ಹಳ್ಳಿಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿದ ಬಳಿಕ ಏನೋ ಒಂದು ಇವತ್ತು ರಾಮದುರ್ಗದಲ್ಲಿರ್ತಕ್ಕಂಥ ಮುಳ್ಳೂರು ಬಳಿ ಇರ್ತಕ್ಕಂಥ ಒಂದು ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಈಗ ಮಧ್ಯಾಹ್ನ ಇವಾಗ ನಾವು ಹೇಳ್ತಾ ಇದ್ದೀವಿ 3 ಗಂಟೆ ಆಗಿದೆ. ಇವಾಗ ಒಂದು ಊಟವನ್ನು ಕೂಡ ಮಾಡ್ತಾಯಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಚುನಾವಣೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾರೆ, ಮಧ್ಯಾಹ್ನ ಮದುವೆ ಊಟ ಮಾಡ್ತಿದ್ರ, ಹೇಗೆ ಖುಷಿ ಆಗ್ತದೆ. ನಮ್ಮ ಅನೇಕ ಕಾರ್ಯಕರ್ತರು ಈಗಾಗಲೇ ನಮ್ಮ ಮಲ್ಲಣ್ಣ ಯಾದವಾಡ ಅವ್ರ ಮನೆಯಲ್ಲಿ ಅವಲಕ್ಕಿ ಮೊಸರು ತಿಂದೀವಿ. ಈ ಮದುವೆ ಮನೆಯಲ್ಲಿ ಊಟ ಮಾಡ್ತಾಯಿದ್ದೀವಿ. ಪ್ರಚಾರ ಮತ್ತು ಎರಡೂ ಕಾರ್ಯಗಳು ಸತತವಾಗಿ ನಡೀತಾ ಇರ್ತವೆ. ಬೆಳಗ್ಗೆ ಒಬ್ಬರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ಈ ಥರ ನಮ್ಮ ಕಾರ್ಯಕರ್ತರೇ ವ್ಯವಸ್ಥೆಯನ್ನು ಮಾಡಿರ್ತಾರೆ. ನಾವೆಲ್ಲಿಯೂ ಯಾವುದಕ್ಕೂ ಕೊರತೆ ಆಗೋದಿಲ್ಲ. ಅಷ್ಟೇ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾಯಿದ್ದಾರೆ. ನಾವು ಬರೋ ದಿನದಲ್ಲಿ ಈ ಭಾಗದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ, ವಿಶೇಷವಾಗಿ ಮಹದಾಯಿ ನೀರನ್ನು ತಂದುಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಪ್ರಥಮ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ದಕ್ಕೂ ಈಗ 4ನೇ ಬಾರಿ ಸ್ಪರ್ಧೆ ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಅನ್ಸುತ್ತೆ? ಪ್ರಥಮ ಬಾರಿ ಮಾಡಿದಾಗ ಚುನಾವಣೆ ಅಂದರೆ ಏನೋ ಒಂದು ದೊಡ್ಡ ಇದು ಅಂತ ಅಂದ್ಕೊಂಡಿದ್ದೀವಿ. ಆ ಟೈಮ್ನಲ್ಲಿ ವ್ಯವಸ್ಥೆ ತುಂಬ ಹದಗೆಟ್ಟಿತ್ತು. ಆ ಟೈಮ್ನಲ್ಲೆಲ್ಲ ಶೇಷನ್ ಅವರು ಮಾಡಿದ್ದು. ಆಮೇಲೆ ಅವಾಗ ಚುನಾವಣೆ ಅಂದರೆ ಕೇವಲ ಒಂದು 4-5 ಜನ ದೊಡ್ಡ ದೊಡ್ಡ ಆಳುಗಳನ್ನ ಇಟ್ಕೊಂಡು ಸರಾಯಿ ಹಂಚೋದು, ಈ ಥರದ ಒಂದು ವ್ಯವಸ್ಥೆ ಇತ್ತು. ಇವತ್ತು ಜನರು ಪ್ರಜ್ಞಾವಂತರಾಗಿದ್ದಾರೆ. ಚುನಾವಣೆ ಅಂದರೆ ನಾವು ದೇಶದ ಅಭಿವೃದ್ಧಿ ಸಲುವಾಗಿ ಮತ ಹಾಕಬೇಕು ಅಂತ ಆ ತಿಳುವಳಿಕೆ ಬಂದಿದೆ. ಡೇ ವಿತ್ ಲೀಡರ್ನಲ್ಲಿ ಸುರೇಶ್ ಅಂಗಡಿ ಈಗ ಮದುವೆ ಊಟ ಮಾಡ್ತಿದ್ದಾರೆ. ಮದುವೆ ಊಟದ ನಂತರ ಅವ್ರು ಮತ್ತೆ ಯಾವ ಗ್ರಾಮಗಳಿಗೆ ಹೋಗ್ತಾರೆ ಮತ್ತು ಎಲ್ಲೆಲ್ಲಿ ಯಾವ ರೀತಿ ಚುನಾವಣಾ ಪ್ರಚಾರ ನಡೆಸ್ತಾರೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ.
ಇನ್ನೂ ಕೂಡ ಏನು ಬೆಳಗಾವಿ ಲೋಕಸಭೆ BJP ಅಭ್ಯರ್ಥಿ ಅಂತ ಸುರೇಶ್ ಅಂಗಡಿ ಅವರು ಮತಬೇಟೆಯನ್ನು ಮುಂದುವರಿಸಿದ್ದಾರೆ. ಯಾವುದೇ ಲೋಕಸಭೆ ಚುನಾವಣೆ ಆಗಿರಲಿ, ವಿಧಾನಸಭೆ ಚುನಾವಣೆ ಆಗಿರಲಿ, ಒಂದೊಂದೇ ಮತಗಳು ಕೂಡ ಎಷ್ಟು ಪ್ರಮುಖ ಅನ್ನೋದಕ್ಕೆ ಈ ಒಂದು ಚುನಾವಣಾ ಪ್ರಚಾರ ಅದಕ್ಕೆ ಪ್ರಮುಖವಾಗುತ್ತೆ. ಇದು ನರಸಾಪುರ ಅಂತ ಒಂದು ಗ್ರಾಮ. ಈ ಗ್ರಾಮ ಒಂದು 2,000 ರಿಂದ 2,500 ಸಾವಿರಷ್ಟು ಜನಸಂಖ್ಯೆ ಇದೆ. ಸೊ ಚಿಕ್ಕ ಚಿಕ್ಕ ಹಳ್ಳಿಗಳು ಕೂಡ ಏನು ಸುರೇಶ್ ಅಂಗಡಿ ಅವರು ಅಲ್ಲಿ ಭೇಟಿ ನೀಡುವ ಮೂಲಕ ಒಂದು ಗಲ್ಲಿಗಳಲ್ಲಿ ಈ ರೀತಿಯ ಸಭೆಗಳನ್ನು ಮಾಡುವ ಮೂಲಕ ಮತಯಾಚನೆ ಮಾಡ್ತಾ ಇದ್ದಾರೆ. ಸುರೇಶ್ ಅಂಗಡಿ ಪರವಾಗಿ ಏನು ರಾಮದುರ್ಗ ಶಾಸಕರಾದಂಥ ಮಹದೇವಪ್ಪ ಯಾದವಾಡ್ ಆಗಿರ್ಬೋದು ಮತ್ತು ರಾಮದುರ್ಗ ತಾಲೂಕಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು, ತಾಲೂಕು ಪಂಚಾಯತ್ ಸದಸ್ಯರಾಗಿರ್ಬೋದು, ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಮತಯಾಚನೆ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ, ದೇಶಕ್ಕಾಗಿ, ದೇಶದ ರಕ್ಷಣೆಗಾಗಿ ನರೇಂದ್ರ ಮೋದಿ ಅಗತ್ಯ ಇದೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕಾದ್ರೆ ಸುರೇಶ್ ಅಂಗಡಿ ಅವರು 4ನೇ ಬಾರಿ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಗೆದ್ದು ಬರಬೇಕಂತ ಒಂದು ಭಾಷಣವನ್ನು ಮಾಡುವ ಮೂಲಕ ಮತಯಾಚನೆ ಮಾಡ್ತಿದ್ದಾರೆ. ಇನ್ನೊಂದು ಪ್ರಮುಖ ಏನಂದರೆ ಸುರೇಶ್ ಅಂಗಡಿ 4ನೇ ಬಾರಿ ಒಂದು ಚುನಾವಣಾ ಕಣಕ್ಕೆ ಸ್ಪರ್ಧೆ ಮಾಡುತ್ತಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂದ್ರೆ ಸುರೇಶ್ ಅಂಗಡಿ ಲಿಂಗಾಯತನ ಪ್ರಮುಖ ಲಿಂಗಾಯತ ಸಮುದಾಯದ ಒಂದು ಪ್ರಬಲ ನಾಯಕ ಅಂತ ಹೇಳ್ಬೋದು. ಏನು ಬೆಳಗಾವಿ ಲೋಕಸಭೆಯಲ್ಲಿ ಲಿಂಗಾಯತ್ ಮತ್ತು ಮರಾಠ ಒಂದು ಕಾಂಬಿನೇಷನ್ ಇದೆ. ಈ ಕಾಂಬಿನೇಷನ್ ಯಾವತ್ತೂ ಒಂದು BJPಗೆ ವರದಾನವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇದೇ ಒಂದು ಜಾತಿ ಲೆಕ್ಕಾಚಾರದ ಅಸ್ತ್ರ, ಜೊತೆಗೆ ಹಿಂದುತ್ವ ಮತ್ತು ರಾಷ್ಟ್ರೀಯ ವಿಚಾರಗಳಿಂದ ಕಳೆದ 3 ಬಾರಿ ಬೆಳಗಾವಿ ಲೋಕಸಭೆಯಲ್ಲಿ BJP ತನ್ನ ವಿಜಯ ಪತಾಕಿನ ಹಾರಿಸಿದೆ. ಬೆಳಗಾವಿ ಲೋಕಸಭೆಯಿಂದ ಗೆಲ್ಲುವ ಮೂಲಕ ಮತ್ತೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರನ್ನು ಮತ್ತೆ ದೇಶದ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋಂಥ ಒಂದು ಹುಮ್ಮಸ್ಸಿನಿಂದ, ಒಂದು ಉತ್ಸಾಹದಿಂದ ಸುರೇಶ್ ಅಂಗಡಿ ಅವರು ಬೆಳಗಾವಿ ಲೋಕಸಭೆಯಲ್ಲಿ ಒಂದು ಮತಬೇಟೆಯನ್ನು ಆರಂಭಿಸಿದ್ದಾರೆ. ಹಾಗಾದರೆ ಡೇವಿಡ್ ಲೀಡರ್ನಲ್ಲಿ ಇನ್ನಷ್ಟು ವಿಚಾರಗಳನ್ನು ತೋರಿಸ್ತೀವಿ. ಲೋಕಸಭೆ ಇದೊಂದು ಪ್ರಜಾಪ್ರಭುತ್ವದ ಮಂದಿರ. ಈ ಮಂದಿರದೊಳಗೆ ನಾನು ಹೋಗ್ತಾ ಇದ್ದೀನಿ ಅಂತಂದರೆ ಜನರ ಸೇವೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ದೇಶದ ಒಂದು ದೊಡ್ಡ ಗುಡಿ ಅಂಥೇಳಿ ಅದಕ್ಕೆ ಕನಿ ಹೆಚ್ಚು ನಮಸ್ಕಾರ ಮಾಡಿ ಒಳಗೆ ಹೋಗಿ ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾಗಿದೆ ಅಂತೇಳಿ. ಹಿಂದೆ ಇದ್ದಂಥ ಸರ್ಕಾರಗಳು ಶ್ರೀಮಂತರಿಗೆ ಆಗಿರ್ಬೋದು, ಆದರೆ ನರೇಂದ್ರ ಮೋದಿಯವರ ಸರ್ಕಾರ ಬಡವರ ಸಲುವಾಗಿ, ನನ್ನ ಸರ್ಕಾರ ಬಡವರಿಗೆ ಅಂತೇಳಿ ಹೇಳಿದ ಮೇಲೆ ಅನೇಕ ಯೋಜನೆಗಳನ್ನು ಕೊಟ್ಟು ಇಲ್ಲಿ ಏನೇನು ಅವಶ್ಯಕತೆ ಅದಾವೆ ಅವೆಲ್ಲವನ್ನು ಮಾಡೋಣ. ರಾಮದುರ್ಗದಲ್ಲಿನ ಅತ್ಯಂತ ಸುಂದರವಾದಂಥ ಗ್ರಾಮವನ್ನು ನರಸಾಪುರನ್ನು ಮಾಡೋಣ ಅಂತೇಳಿ ಗ್ರಾಮದ ಸುಪುತ್ರರು, ರಾಮದುರ್ಗ ತಾಲೂಕಿನ ನಾನೊಂದ್ಸರಿ ಬೋಲೋ ಭಾರತ್ ಮಾತಾಕಿ ಅಂತ ನರೇಂದ್ರ ಮೋದಿ ಕೇಳೋ ಹಂಗೆ ನೀವು ಆವಾಜ್ ಮಾಡಿದ್ರೆ ಪ್ರಕೃತಿ ಗ್ರಾಮದಾಗ ನಂಗೆ 100ಕ್ಕೆ 100 ಎಲ್ಲ ಓಟ್ ಬಂದವ ಅಂತ ತಿಳ್ಕೊತೀನಿ. ಬೋಲೋ ಭಾರತ್ ಮಾತಾಕಿ. ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಯಾವ ಬಡವರದಾರ ಬಡವರ ತಾಯಂದರಿಗೆ ಸಿಲಿಂಡರ್ ಕೊಟ್ಟಂತ ಮೊದಲ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ನರೇಂದ್ರ ಮೋದಿ ಅಂತ ಹೇಳ್ಬೇಕಾಗ್ತದೆ. ಇವಾಗ ಸಿಲಿಂಡರ್ ಬಂದವೋ ಇಲ್ಲೋ ಜೋರ್ಲೆ ಹೇಳ್ಬೇಕಲ್ಲ, ಮತ್ತೆ ಮುಗಿಸ್ಕೊಳ್ಳೋ ಸಿಲಿಂಡರ್ಗಳನ್ನ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ರೈತರು, ಯುವಕರು ಸಾಲಗಾರರಾಗ್ತಾ ಇದ್ರು, ದವಾಖಾನೆಗೆ ರೊಕ್ಕ. ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿಗೆ ಓಟ್ ಕೊಟ್ಟು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ನಿಮ್ಮ ಮತವನ್ನು ಕೊಡಬೇಕಂತೇಳಿ ನಾನು ಎಲ್ಲ ಮತದಾರ ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಈ ಚುನಾವಣೆ ದೇಶದ ಚುನಾವಣೆ. ಭಾರತ ಬಲಿಷ್ಠ ಆಗ್ತದೆ, ಭಾರತ ಶಕ್ತಿಶಾಲಿ ಆಗ್ಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಒಂದೊಂದು ಮತ ಕೂಡ ಮುದೇನೂರು ಗ್ರಾಮದ್ದು ಕಾಂಗ್ರೆಸ್ಗೆ ಹಾಕೋದು, ಉಗ್ರಗಾಮನಿಗೆ ಹಾಕ್ತದೆ. ಕಾಂಗ್ರೆಸ್ಗೆ ಹಾಕೋದು ಪಾಕಿಸ್ತಾನದ ಕಣ್ಣೀರನ್ನು ಹಾಕ್ಲಿಕ್ಕೆ, ಕಾಂಗ್ರೆಸ್ಗೆ ಹಾಕೋದು ಚೈನಾದ ಕಣ್ಣೀರನ್ನು ಹಾಕ್ಲಿಕ್ಕೆ. ಅದಕ್ಕೆ ದಯಮಾಡಿ ನಿಮ್ಮ ಮತ ಭಾರತೀಯ ಜನತಾ ಪಾರ್ಟಿ ಕಮಲದ ಗುರುತಿಗಿರಬೇಕು ಅಂತ ಮತ್ತೊಮ್ಮೆ ಹೇಳಿ 4ನೇ ಸಾರಿಗೆ 3 ಸರಿ ನನಗೆ ಆಶೀರ್ವಾದ ಮಾಡಿ.
ಡೇ ವಿತ್ ಲೀಡರ್ನ ನಾಯಕ ಆದಂಥ ಸುರೇಶ್ ಅಂಗಡಿ ಅವರು ರಾಮದುರ್ಗ ಮತಕ್ಷೇತ್ರ ವಿವಿಧ ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಆ ಬಳಿಕ ಒಂದು ಮದುವೆಗೆ ಭಾಗವಹಿಸಿ ಮದುವೆಯಲ್ಲಿ ವಧುವರರಿಗೆ ಒಂದು ಆಶೀರ್ವದಿಸಿದ ಬಳಿಕ ಒಂದು ಅಲ್ಲಿ ಭೋಜನವನ್ನು ಮಾಡಿದ್ರು. ತದನಂತರ ಈಗ ರಾಮದುರ್ಗ ತಾಲೂಕಿನ ಏನು ಮುಳ್ಳೂರು ಇದೆ, ಮುಳ್ಳೂರು ಮಠಕ್ಕೆ ಬಂದಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ. ಯಾವುದೇ ಚುನಾವಣೆ ಇರಲಿ ಏನೇ ಇರಲಿ ರಾಜಕಾರಣಿಗಳು ಟೆಂಪಲ್ ರನ್ ಮಾಡೋದು ಮಾತ್ರ ಸಾಮಾನ್ಯ. ಅದೇ ರೀತಿ ಸುರೇಶ್ ಅಂಗಡಿ ಅವರು ಕೂಡ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಬೆಳಗಾವಿ ಮತಕ್ಷೇತ್ರದ ಆಗಿರ್ಬೋದು, ಬೆಳಗಾವಿ ಲೋಕಸಭೆಯಲ್ಲಿ ಬರ್ತಕ್ಕಂಥ 8 ಏನು ವಿಧಾನಸಭೆ ಮತಕ್ಷೇತ್ರಗಳಿದ್ದಾವೆ. ಆ ಗ್ರಾಮಗಳಿಗೆ, ಆ ತಾಲೂಕುಗಳಿಗೆ ಹೋದಾಗ ಅಲ್ಲಿಯ ಪ್ರಮುಖ ದೇವಸ್ಥಾನಗಳು ಮತ್ತು ಮಠಗಳಿಗೆ ಭೇಟಿ ನೀಡಿ ಅಲ್ಲಿ ಆಶೀರ್ವಾದ ಪಡೆಯುವಂಥ ಒಂದು ಪದ್ಧತಿಯನ್ನು ಎಲ್ಲ ರಾಜಕಾರಣಿಗಳು ಹಾಕೊಂಡಿರ್ತಾರೆ. ಅದೇ ರೀತಿ ಸುರೇಶ್ ಅಂಗಡಿ ಅವರು ಕೂಡ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಡೇ ವಿತ್ ಲೀಡರ್ನ ಇನ್ನೊಂದು ವಿಶೇಷ ಏನಂದರೆ ಟೆಂಪಲ್ ರನ್ BJPಯ ಏನು ಒಂದು ಸಂಸ್ಥರಾದಂಥ ಸುರೇಶ್ ಅಂಗಡಿ ಅವರು 4ನೇ ಬಾರಿ ಚುನಾವಣೆ ಕಣಕ್ಕಿಳಿದಿದ್ದಾರೆ. ಈ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಗಿಳಿದಂಥ ಸುರೇಶ್ ಅಂಗಡಿ ಅವರು ಒಂದು ಮಠಗಳಿಗೆ ಮತ್ತು ದೇವಸ್ಥಾನಗಳ ಮೊರೆ ಹೋಗುವ ಮೂಲಕ ಮತ್ತು 4ನೇ ಬಾರಿ ಕೂಡ ಗೆಲುವು ತಮ್ಮದೇ ಆಗಬೇಕು ಅನ್ನೋಂಥ ಒಂದು ಕೋರಿಕೆಯನ್ನು ದೈವದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಡೇ ವಿತ್ ಲೀಡರ್ನಲ್ಲಿ ಸುರೇಶ್ ಅಂಗಡಿ ಅವರು ಇನ್ನಷ್ಟು ಗ್ರಾಮಗಳಿಗೆ ಹೋಗ್ತಾರೆ, ಅಲ್ಲಷ್ಟು ಒಂದು ಚುನಾವಣಾ ಪ್ರಚಾರಗಳು ಮಾಡ್ತಾರೆ, ಅಲ್ಲಿ ಜನ ಏನು ಹೇಳ್ತಾರೆ, ಜೊತೆಗೆ ಸುರೇಶ್ ಅಂಗಡಿ ಅವ್ರ ಬಗ್ಗೆ ಬೆಳಗಾವಿ ಲೋಕಸಭೆಯಲ್ಲಿ ಯಾವ ರೀತಿ ಜನಾಭಿಪ್ರಾಯ ಇದೆ, ಇದೆಲ್ಲವನ್ನು ಡೇ ವಿತ್ ಲೀಡರ್ನಲ್ಲಿ ತೋರಿಸ್ಕೊಳ್ಳೋಂಥ ಪ್ರಯತ್ನ ನಾವು ಮಾಡ್ತೀವಿ.